ವರ್ಗದ ವಿಜ್ಞಾನದ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂತಕ್ಕಂಥ ಪಾಠದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೀವಿ. ಸೊ ತಾನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ವಿಜ್ಞಾನ ವಿಷಯದ ಜೊತೆಗೆ ನಾವು ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿಯೂ ಕೂಡ ವಿಡಿಯೋಗಳನ್ನು ಇದೇ ಥರ ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಶುರು ಮಾಡೋಣ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳು. ಮುಖ್ಯ ಪ್ರಶ್ನೆ 1, ಈ ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ನೀವು ಅನ್ವಯಿಸುವಿರಿ? ನೀರಿನ ದ್ರಾವಣದಲ್ಲಿರುವ ಸೋಡಿಯಂ ಕ್ಲೋರೈಡ್ಗೆ ಬಾಷ್ಪೀಕರಣ ಅಥವಾ ಆವಿಕರಣ, ಸೋಡಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ಗೆ ಉತ್ಖನನ, ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಸೋಸುವಿಕೆ, ಹೂದಳಗಳ ಆಹಾರಿತ ವಸ್ತುವಿನಲ್ಲಿರುವ ವಿವಿಧ ವರ್ಣಕಗಳು ವರ್ಣರೇಖನ, ಮೊಸರಿನಿಂದ ಬೆಣ್ಣೆ ಕೇಂದ್ರ ತ್ಯಾಗಿತ್ವ ಸೆಂಟ್ರಿಬ್ಯೂಸ್ ಎಜನ್, ನೀರಿನಿಂದ ಎಣ್ಣೆ ಬೇರ್ಪಡಿಸುವಿಕೆ ಅಥವಾ ಆಲಿಕೆ, ಟೀ ಪಾನೀಯದಿಂದ ಟೀ ಎಲೆಗಳು ಸೋಸುವಿಕೆ, ಮಣ್ಣಿನಿಂದ ಕಬ್ಬಿಣದ ಸೂಜಿಗಳು ಅಯಸ್ಕಾಂತದಿಂದ ಬೇರ್ಪಡಿಸುವಿಕೆ, ಹೊಟ್ಟಿನಿಂದ ಗೋಧಿ ಧಾನ್ಯಗಳು ಜರಡಿ ಹಿಡಿಯೋದು ಅಥವಾ ತೂರುವುದು. ನೆಕ್ಸ್ಟ್, ನೀರಿನಲ್ಲಿ ನಿಲಂಬಿತವಾಗಿರುವ ಅಪ್ಪಟ ಮಣ್ಣಿನ ಕಣಗಳು ಸೋಸುವಿಕೆ ಅಥವಾ ಪೊಟ್ಯಾಷ್ ಅಲ್ಲಂ ಹರಳನ್ನು ಹಾಕಿ ನಿಲಂಬಿತ ಮಣ್ಣಿನಲ್ಲಿ ತಳ ಸೇರಿಸಬಹುದು. ಮುಂದಿನ ಪ್ರಶ್ನೆ, ಟೀ ಮಾಡಲು ನೀವು ಬಳಸುವ ವಿವಿಧ ಹಂತಗಳನ್ನು ಬರೆಯಿರಿ. ಇಲ್ಲಿ ದ್ರಾವಣ ಕೊಟ್ಟಿದ್ದಾರೆ, ದ್ರಾವಕ, ದ್ರಾವ್ಯ, ವಿಲೀನ, ಕರಗುವ, ಕರಗದ, ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ನೀರನ್ನು ದ್ರಾವಕ ಅಥವಾ ಪಾತ್ರೆಯಲ್ಲಿ ಕುದಿಸಬೇಕು. ಎರಡನೇದಾಗಿ ಆ ಕುದಿತಕ್ಕಂಥ ನೀರಿಗೆ ಸ್ವಲ್ಪ ಸಕ್ಕರೆ, ದ್ರಾವ್ಯ ಮತ್ತು ಟೀ ಮಡ್ಡಿವನ್ನು ಏನು ಮಾಡಬೇಕಪ್ಪ ಅಂತಂದರೆ ದ್ರಾವ್ಯವನ್ನು ಹಾಕಬೇಕು, ಟೀ ಪುಡಿಯನ್ನು ಹಾಕಬೇಕು. ಮುಂದೆ ಹಂತ 3ರಲ್ಲಿ ಏನು ಬರ್ತದೆ ಅಂತಂದ್ರೆ ಆ ನೀರಿನಲ್ಲಿ ಸಕ್ಕರೆ ಕರಗಿ ವಿಲೀನಗೊಂಡು ಸಿಹಿ ಆಗ್ತದೆ. ಹಂತ 4ರಲ್ಲಿ ಕರಗದ ಟೀ ಪುಡಿ ಪಾತ್ರೆಯಲ್ಲಿ ಕುದಿತಾ ಇರ್ತದೆ. ಹಂತ 5ರಲ್ಲಿ ಈ ಮಿಶ್ರಣಕ್ಕೆ ದ್ರಾವ್ಯ ಹಾಲನ್ನು ಬೆರೆಸಿ ಕುದಿಸಬೇಕಾಗ್ತದೆ. ಹಂತ 6ರಲ್ಲಿ ಒಂದು ಸೋಸೋ ವಸ್ತುವನ್ನು ಉಪಯೋಗಿಸಿ ಆ ದ್ರಾವಣವನ್ನು ಸೋಸಿದಾಗ ಟೀ ಸೊಪ್ಪು ಸೋಸಣಿಕೆಯಲ್ಲಿ ಉಳಿದು ಟೀ ದ್ರಾವಣ ನಮಗೆ ಕುಡಿಯಲು ದೊರೀತದೆ. ಇದರಲ್ಲಿ ಹಾಲು ಮತ್ತು ಸಕ್ಕರೆ ದ್ರಾವ್ಯ, ಟೀ ಸೊಪ್ಪು ಕರಗದ ದ್ರಾವ್ಯ. ಮುಂದಿನ ಪ್ರಶ್ನೆ, 313 ಕಿಲೋ ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲಿಕ್ಕೆ ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ? 100 ಗ್ರಾಂ ನೀರು, 313 ಕೆಲ್ವಿನ್ ತಾಪ, 62 ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್. ಆದ್ದರಿಂದ 313 ಕೆಲ್ವಿನ್ ತಾಪದಲ್ಲಿ S3Lg ಪೊಟ್ಯಾಷಿಯಂ ನೈಟ್ರೇಟನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯ 50 ಗ್ರಾಂ ನೀರನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಪ್ರಜ್ಞಾ 353 ಕೆಲ್ವಿನ್ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸ್ತಾಳೆ ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಡ್ತಾಳೆ. ದ್ರಾವಣ ತಂಪಾಗದಂತೆ ಅವಳು ಏನನ್ನು ಗಮನಿಸಿದಳು? ವಿವರಿಸಿರಿ. ಸರಾಸರಿ ಕೊಠಡಿಯ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಎಂದು ತೆಗೆದುಕೊಳ್ಳಿ. 20 ಡಿಗ್ರಿ ಸೆಲ್ಸಿಯಸ್ = 20 + 273 ಕೆಲ್ವಿನ್ = 293 ಕೆಲ್ವಿನ್. ಆದರೆ ಕೋಷ್ಟಕದ ಪ್ರಕಾರ 100 ಗ್ರಾಂ ನೀರು 353 ಕೆಲ್ವಿನ್ ತಾಪದಲ್ಲಿ 54 ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡ್ ಗರಿಷ್ಠ ಪ್ರಮಾಣದಲ್ಲಿ ಕರಗಿಸಿಕೊಳ್ತದೆ. ಹಾಗೆಯೇ 293 ಕೆಲ್ವಿನ್ ತಾಪದಲ್ಲಿ 100 ಗ್ರಾಂ ನೀರು 35 ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡನ್ನು ತನ್ನಲ್ಲಿ ಕರಗಿಸಿಕೊಂಡಿದೆ. ತಾಪಮಾನ ಕಡಿಮೆಯಾದಂತೆ ದ್ರವಗಳಲ್ಲಿರುವ ಕರಗುವ ಘನಗಳ ಸಾಮರ್ಥ್ಯ ಕಡಿಮೆಯಾಗ್ತದೆ. ಆದ್ದರಿಂದ ಈ ಘಟನೆಯಲ್ಲಿ ಪ್ರಜ್ಞಾ ತಾಪವನ್ನು ಕಡಿಮೆ ಮಾಡಿ ಮಿಶ್ರಣವನ್ನು ತಂಪು ಮಾಡೋದ್ರಿಂದ ಪೊಟ್ಯಾಷಿಯಂನ ಪುಡಿಯ ಕರಗದೆ ಬಿಕರಿನ ತಳಕ್ಕೆ ಸೇರ್ತದೆ. ಮುಂದಿನ ಪ್ರಶ್ನೆ, 293 ಕೆಲ್ವಿನ್ನಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನು ಕಂಡುಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಉಪ್ಪು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ? 293 ಕೆಲ್ವಿನ್ ತಾಪದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ನ ವಿಲೀನತೆ 32 ಗ್ರಾಂ, ಸೋಡಿಯಂ ಕ್ಲೋರೈಡ್ನ ವಿಲೀನತೆ 36 ಗ್ರಾಂ. ನೆಕ್ಸ್ಟ್, ಪೊಟ್ಯಾಷಿಯಂ ಕ್ಲೋರೈಡ್ನ ವಿಲೀನತೆ 35 ಗ್ರಾಂ, ಅಮೋನಿಯಂ ಕ್ಲೋರೈಡ್ನ ವಿಲೀನತೆ 24 ಗ್ರಾಂ. ಆದ್ದರಿಂದ 293 ಕೆಲ್ವಿನ್ ತಾಪಮಾನದಲ್ಲಿ ಅತಿ ಹೆಚ್ಚು ವಿಲೀನತೆ ಹೊಂದಿರುವ ಉಪ್ಪು ಅಂದರೆ ಸೋಡಿಯಂ ಕ್ಲೋರೈಡ್ 36 ಗ್ರಾಂ ಅಂತಕ್ಕಂಥದ್ದನ್ನು ಬರಿಬಹುದು. ಮುಂದಿನ ಪ್ರಶ್ನೆ, ಉಪ್ಪಿನ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು? ತಾಪಮಾನ ಕಡಿಮೆಯಾದಂತೆ ಉಪ್ಪಿನ ವಿಲೀನತೆ ಸಹ ಕಡಿಮೆ ಆಗ್ತದೆ. ಹಾಗೆ ತಾಪಮಾನ ಹೆಚ್ಚಾದಂತೆ ದ್ರಾವಣದಲ್ಲಿ ಉಪ್ಪಿನ ವಿಲೀನತೆ ಸಹ ಹೆಚ್ಚಾಗ್ತದೆ.
ಈ ಕೆಳಗಿನವುಗಳನ್ನು ಉದಾಹರಣೆಗಳಿಂದ ವಿವರಿಸಬೇಕು. ಪರ್ಯಾಪ್ತ ದ್ರಾವಣ, ಶುದ್ಧ ವಸ್ತು, ಕಲೀಲ, ನಿಲಂಬನ. ನೋಡೋಣ. ಪರ್ಯಾಪ್ತ ದ್ರಾವಣ ಅಂದರೆ ಏನು ಬರಿಬೇಕಂದ್ರೆ ಎಸ್, ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ಕರಗಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ಕರಗಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ಬಿಕರಿನಲ್ಲಿ ಮೊದಲು ಸ್ವಲ್ಪ ಉಪ್ಪು ಕರಗ್ತದೆ. ಸ್ವಲ್ಪ ಸಮಯ ಕಳೆದಾಗ ನಾವು 25 ಕೆಲ್ವಿನ್ ತಾಪವನ್ನು ಉಳಿಸ್ಕೊಳ್ತೀವಿ. ಹೆಚ್ಚಿನ ಉಪ್ಪನ್ನು ಸೇರಿಸಿದರೆ ಆ ಉಪ್ಪು ಕರಗೋದಿಲ್ಲ, ಕರಗದ ಉಪ್ಪು ತಳ ಸೇರ್ತದೆ. ಇಂಥ ದ್ರಾವಣವನ್ನು ಉಪ್ಪಿನ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಶುದ್ಧ ವಸ್ತು, ಯಾವ ವಸ್ತುಗಳು ನಿರ್ದಿಷ್ಟವಾದ ತಾಪಮಾನ ಮತ್ತು ಒತ್ತಡದಲ್ಲಿ ಒಂದೇ ರುಚಿ, ಬಣ್ಣ ಹಾಗೂ ರಚನೆಯನ್ನು ಹೊಂದಿರ್ತವೆ ಅಂಥ ವಸ್ತುಗಳನ್ನು ಶುದ್ಧ ವಸ್ತು ಅಂತೀವಿ. ಉದಾಹರಣೆ ಅಸವಿತ ನೀರ. ಕಲೀಲ, ಯಾವ ಕಣಗಳ ಗಾತ್ರ ಅಳತೆಯು 1 nm ನಿಂದ 100 nm ಇರ್ತದೆಯೋ ಅಂಥ ಕಣಗಳನ್ನು ಕಲೀಲ ಅಂತೀವಿ. ಈ ಕಣಗಳು ದ್ರಾವಕದ ಜೊತೆ ಬೆರೆತಾಗ ಅಸಮರೂಪ ಮಿಶ್ರಣದ ಕಲೀಲ ದ್ರಾವಣ ಉಂಟಾಗ್ತದೆ. ಉದಾಹರಣೆ ಹಾಲು, ಕೆಸರು, ಶೇವಿಂಗ್ ಕ್ರೀಮ್. ಇನ್ನು ನಿಲಂಬನ ಅಂತ ಕೊಟ್ಟಿದ್ದಾರೆ. ಏನು ಬರಿತೀರ ಅಂತಂದರೆ, ಒಂದು ನಿಲಂಬಿತ ಮಿಶ್ರಣ ಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ಕರಗೋದಿಲ್ಲ, ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರ್ತದೆ. ಉದಾಹರಣೆಗೆ ಕೆಸರು, ನೀರು, ಮರದ ಹೊಟ್ಟು, ನೀರಿನ ಮಿಶ್ರಣ, ಸೀಮೆ ಸುಣ್ಣ, ನೀರಿನ ಮಿಶ್ರಣ. ಪ್ರತಿಯೊಂದನ್ನು ಸಮರೂಪ ಮತ್ತು ಸಮರೂಪವಲ್ಲದ ಮಿಶ್ರಣಗಳಂತ ವಿಂಗಡಿಸಲಿಕ್ಕೆ ಹೇಳಿದ್ರು. ಸೋಡಾ ನೀರು, ಮರ, ಗಾಳಿ, ಮಣ್ಣು, ವಿನೆಗರ್, ಸೋಸಿದ ಟೀ. ಸಮರೂಪ ಮಿಶ್ರಣಗಳು ಯಾವ ಬರ್ತಾವಂದರೆ ಸೋಡಾ ನೀರು, ವಿನೆಗರ್ ಮತ್ತು ಸೋಸಿದ ಟೀ. ಸಮರೂಪವಲ್ಲದ ಮಿಶ್ರಣದಲ್ಲಿ ಮರ, ಗಾಳಿ ಮತ್ತು ಮಣ್ಣು ಬರ್ತದೆ. ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ಹೇಗೆ ದೃಢಪಡಿಸುವಿರಿ? ನಮಗೆ ನೀಡಿರುವ ದ್ರವರಹಿತ ದ್ರವ ಶುದ್ಧ ನೀರು ಎಂದು ಅದರ ಕುದಿ ಬಿಂದಿನಿಂದ ನಾವು ದೃಢಪಡಿಸ್ತೀವಿ. ಶುದ್ಧ ನೀರು ಕೊಠಡಿಯ ತಾಪಮಾನದಲ್ಲಿ 373 K ಕುದೀತದೆ. ಯಾವ ವಸ್ತುಗಳು ಶುದ್ಧ ವರ್ಗ ವಸ್ತುಕ್ಕೆ ಸೇರ್ತವೆ ಅಂತ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥವುಗಳಲ್ಲಿ ಏನಂದರೆ ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ ಇವಷ್ಟೇ ಏನಾಗ್ತಾವಪ್ಪ ಅಂದರೆ ಶುದ್ಧ ವರ್ಗಕ್ಕೆ ಸೇರಿರ್ತಾವೆ. ನೆಕ್ಸ್ಟ್ ಇಲ್ಲಿ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ದ್ರಾವಣ ಅಂದರೆ ಒಂದು ಸಮುದ್ರದ ನೀರು, ಇನ್ನೊಂದು ಸೋಡಾ ನೀರು ಮಾತ್ರ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದರಲ್ಲಿ ಟಿಂಡಾಲ್ ಪರಿಣಾಮ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಒಂದು ಹಾಲು, ಇಂದು ಪಿಷ್ಟದ ದ್ರಾವಣಗಳು, ಇವೆರಡರಲ್ಲಿ ಮಾತ್ರ ಟಿಂಡಾಲ್ ಪರಿಣಾಮ ಕಂಡು ಬರ್ತದೆ. ಕೆಳಗಿನವುಗಳಲ್ಲಿ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳಿಂದ ವರ್ಗೀಕರಿಸಬೇಕಾಗಿದೆ. ವರ್ಗೀಕರಿಸಿದ್ದೀವಿ. ಧಾತುಗಳಲ್ಲಿ ಸೋಡಿಯಂ, ಬೆಳ್ಳಿ, ಸೀಸ, ಸಿಲಿಕಾನ್ ಕಲ್ಲಿದ್ದಲು ಬರ್ತದೆ. ಸಂಯುಕ್ತಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಾಬೂನು, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಮಿಶ್ರಣಗಳಲ್ಲಿ ಸಕ್ಕರೆ ದ್ರಾವಣ, ಗಾಳಿ ಮತ್ತು ರಕ್ತ ಬರ್ತದೆ. ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ರಾಸಾಯನಿಕ ಬದಲಾವಣೆಗಳು ಯಾವುವು ಅಂತ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಕಬ್ಬಿಣದ ತುಕ್ಕು ಹಿಡುವಿಕೆ, ಆಹಾರ ಬೇಯಿಸೋದು, ಆಹಾರ ಜೀರ್ಣಿಸುವಿಕೆ, ಮೇಣದ ದಹನ ಕ್ರಿಯೆಗಳು ಇವು ರಾಸಾಯನಿಕ ಬದಲಾವಣೆಗಳು ಆಗಿದ್ದಾವೆ. ಇಷ್ಟು ಇಲ್ಲಿ 2ನೇ ಪಾಠದಲ್ಲಿ ನಾವು ಏನು ಮಾಡಿವಿ ಅಂದರೆ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂತಕ್ಕಂಥ ಪಾಠದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ನಮ್ಮ ಕನ್ನಡ